बीदर जिले के किसान पिछले 7 दिनों से धरना दे रहे हैं और अपने हक के लिए गन्ने का 3,200 रुपए प्रति टन की मांग कर रहे हैं। इसके अलावा बीदर कोऑपरेटिव शुगर फैक्ट्री जो किसानों की लाइफ लाइन है, करीब 3 साल से बंद है। अब जिले के इंचार्ज मंत्री और जिले के जनप्रतिनिधि 40 करोड़ रुपए देकर फैक्ट्री को फिर से चालू करने में कोई दिलचस्पी नहीं दिखा रहे। मांग की जा रही है कि बीदर कोऑपरेटिव शुगर फैक्ट्री इस पर ध्यान दे और पेमेंट करके इसे चालू करे, नहीं तो बीदर जिले के किसानों को रात का धरना देना पड़ेगा। सिद्धरामैया एस स्वामी, जिला अध्यक्ष कर्नाटक क्षेत्र किसान समिति बीदर और ग्रीन सेना और यूनाइटेड किसान ज्वाइंट फार्मर्स यूनियन बीदर ने इन किसानों का समर्थन किया है और किसानों की मांगों को पूरा करने की मांग की है। इस अवसर पर विश्वनाथ पाटिल मारगोट स्टेट रिप्रेजेंटेटिव, दयानंद स्वामी एनएफ डिस्ट्रिक्ट रिप्रेजेंटेटिव बीदर, रमेश पाटिल प्रेसिडेंट बाल्की, संगमेश वाले के अलावा किसान संघों के पदाधिकारी और सदस्य उपस्थित थे। इस अवसर पर सिद्धरामैया एस स्वामी, सिद्धरामा पांडुरे और अन्य ने मीडिया से बात की। केपी न्यूज के कैमरामैन महेश टिके का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूले। धन्यवाद। ನಾವು ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ವತಿಯಿಂದ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಜಿಲ್ಲಾಧ್ಯಕ್ಷರ ವತಿಯಿಂದ ನಾವು ಇವತ್ತು ಇನ್ನು 7 ದಿವಸದಿಂದ ಏನು ರೈತರು ಏನು ಹೋರಾಟ ಮಾಡ್ತಾ ಇದ್ದಾರೆ, ರೈತ ಸಂಘದವರು, ಕಿಸಾನ್ ಸಂಘದವರು, ನಾವು ಅವರಿಗೆ ಸಮರ್ಥನ ಕೊಡ್ಲಿತ್ತೇವೆ ಮತ್ತು ಅವ್ರ ಮುಂದೆ ಯಾವ ಥರ ಏನು ಇದು ಮಾಡ್ತಾರೆ ಅವ್ರ ಜೊತೆ ನಾವು ಇರ್ತೇವೆ. ಯಾಕಂತಂದ್ರೆ ಇದು ರೈತರದು ಎಲ್ಲರಿಗಿಂತ ದೊಡ್ಡ ಸಮಸ್ಯೆ ಇದೆ ಬೀದರ್ ಜಿಲ್ಲೆಗೆ. 15 ಲಕ್ಷ ಟನ್ ಒಂದು ಕಬ್ಬದ ಬೀದರ್ ಜಿಲ್ಲೆದಾಗ. ಎಲ್ಲ ಥೋಡೆ ಅದಂದ್ರೆ ಏನು ಪ್ರಾಬ್ಲಮ್ ಇದ್ದಿಲ್ಲ. 15 ಲಕ್ಷ ಟನ್ ಕಬ್ಬದ. ಅದ್ರ ಕಡೆಯಿಂದ ಆದಷ್ಟು ಮಟ್ಟಿಗೆ ಈ ನಮ್ಮ ಬೀದರ್ ಜಿಲ್ಲೆ ಚುನಾಯಿತ ಪ್ರತಿನಿಧಿಗಳು ಇದ್ದಾರೆ. ಇದು ಏನರ ಮಾಡಿ ಏನರೆಲ್ಲ ಒಂದು ಹಂತಕ್ಕೆ ತರಬೇಕು. ಹೆಂಗಂದ್ರೆ ಅವ್ರು ಇವ್ರಿಗೆ ಬೈದರು, ಇವ್ರು ಅವ್ರಿಗೆ ಬೈಯೋದು ಬೇಕಾಗಿಲ್ಲ. ನೀವು ಏನು ಮಾಡ್ತೀರ ನೀವು ಮನಸ್ಸಿಗೆ ಸಾಕ್ಷಿ ಬೇಕು. ಅದ್ರ ಕಡೆಯಿಂದ ಇವ್ರು ಯಾರು ಭೀ ಬಂದರು ರೈತರ ವೇದಿಕೆ ಮೇಲೆ ಇವರು ಕಾಂಗ್ರೆಸ್ದವ್ರಿಗೆ ಬೈದರು, ಕಾಂಗ್ರೆಸ್ದವ್ರು BJP ಬೈದರು, ಮತ್ತೊಬ್ಬರಿಗೆ ಬೈದರು, ಬೈಯೋದು ಬೇಡ. ನೀವು ಯಾರು ಭೀ ನೀವು ಎಲ್ಲರೂ ಕಲ್ತು ಇದು ಒಂದು ರೈತರು 3,100 ರೂಪಾಯಿ ಹೆಂಗೆ ಕೊಡಬೇಕು, ಇದು ಸೆಂಟ್ರಲ್ದಾಗ ಹೆಂಗೆ ತರಬೇಕು, ಸ್ಟೇಟ್ದಾಗ ಹೆಂಗೆ ತರಬೇಕು, ಎಲ್ಲರೂ ಒಂದಾಗಿ ಇದು ಮಾಡಬೇಕಂತೇಳಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜ ವತಿಯಿಂದ ಆಗ್ರಹ ಇದೆ. ಇವತ್ತಿಗೆ ನಮ್ಮ 7ನೇ ದಿನಕ್ಕೆ ನಮ್ಮ ಹೋರಾಟ ಕಾಲಿಟ್ಟಿದೆ. ನಾವು ಆಲ್ರೆಡಿ ಮೊನ್ನೆ ಉಸ್ತುವಾರಿ ಸಚಿವರು ಬಂದು ನಾಳೆ ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿ ಹೋಗಿದ್ದಾರೆ. ಅವತ್ತೇ ನಾವು ಹೇಳಿದ್ದೀವಿ, ನಾಳೆನೇ ಅಲ್ಲ 21 ತಾರೀಕು ತನಕ ನಾವು ತಮ್ಮ ಒಂದು ಸಿಹಿ ಸುದ್ದಿ ಹೇಳಲಿಕ್ಕೆ ಸಮಯ ತೊಗೊಂಡ್ರಿ. ಅದಕ್ಕೆ 20 ತಾರೀಕು ತನಕ ನಿಮ್ಮ ಸಮಯ ನಾವು ನಿಮಗೆ ಕೊಡ್ತೀವಿ. 21ನೇ ದಿನ ಜಿಲ್ಲೆಯಾದ್ಯಂತ ಸಂಪೂರ್ಣ ರಸ್ತಾ ರೋಕೋ ಆಂದೋಲನ ಮಾಡ್ತೀವಿ, ಮುಂಜಾನೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಅಂತ ಸರ್ಕಾರಕ್ಕೆ ಡೆಡ್ಲೈನು ಕೊಟ್ಟಿವಿ. ಇವತ್ತು ಉಸ್ತುವಾರಿ ಸಚಿವರಿಗೆ ಮುಂಜಾನೆ ಮಾತಾಡಿದಾಗ ನಾನು ಮುಖ್ಯಮಂತ್ರಿಗಳ ಬಳಿ ಹೋಗ್ತಾ ಇದ್ದೀನಿ. ಮುಖ್ಯಮಂತ್ರಿಗಳ ಜೊತೆ ಮಾತಾಡಿ ಆ ನಂತರ ನಿಮಗೆ ತಿಳಿಸ್ತೀನಿ. ಅಂದ್ರೆ ಒಂದು ವೇಳೆ ಏನಾದರೂ ತಿಳಿಸದೇ ಇದ್ದಲ್ಲಿ ನಮ್ಮ ಹೋರಾಟ ಒಂದು ಡಿಕ್ಲೇರ್ ಆಗಿದೆ. ಪ್ರತಿಯೊಂದು ತಾಲೂಕಿನಲ್ಲಿ ಆಯಾ ಹಳ್ಳಿಗಳಿಗೆ ಮುಖಂಡರು ನಮ್ಮ ಹೋರಾಟ ರೂಪರೇಷದ ಬಗ್ಗೆ ಈಗಾಗಲೇ ಓಡಾಡ್ತಾ ಇದ್ದಾರೆ. ನಮ್ಮ ಹೋರಾಟ 7ನೇ ದಿವಸಕ್ಕೆ ಕಾಲಿಟ್ಟಿದೆ. ಈ ಹೋರಾಟ ಮುಂದೆ ನಮಗೆ ಕಬ್ಬಿನ ರೇಟು ನಾವು ಬೇಡಿಕೆ ಏನದ ಅಷ್ಟು ಕೊಟ್ಟರೆ ಮಾತ್ರ ಈ ಹೋರಾಟ ನಿಲ್ಲಿಸ್ತೇವೆ. ಇಲ್ಲದ್ರೆ ನಮ್ಮ ಹೋರಾಟ ಹೀಗೆ ನಡೀತಾನೇ ಇರ್ತದ. ಆದರೆ ಮೊನ್ನೆ ನಮ್ಮ ಉಸ್ತುವಾರಿ ಮಂತ್ರಿ ಬಂದು ನಮಗೆ ಆಶ್ವಾಸನೆ ಏನು ಕೊಟ್ಟು ಹೋದರು, ನಾನು ನಾಳೆ ಸಾಯಂಕಾಲವರೆಗೆ ನಿಮಗೆ ಸಿಹಿ ಸುದ್ದಿ ಮುಟ್ಟಿಸ್ತೀನಿ, ನೀವು ಈಗ ಕೈ ಬಿಡ್ರಿ ಅಂತ ಹೇಳಿದರು. ನಾವು ಹೇಳಿದೆವು ಮೊದಲು ನೀವು ಸಿಹಿ ಸುದ್ದಿ ತಿಳಿಸ್ರಿ, ಆ ನಂತರ ನಾವು ಕೈ ಬಿಡ್ತೇವೆ ಅಂತ ಹೇಳಿದೆವು. ಅವ್ರದ್ದು ಇದುವರೆಗೆ ಯಾವುದೂ ಏನೂ ಉತ್ತರ ಬಂದಿಲ್ಲ. ಅದಕ್ಕೆ ನಮ್ಮ ಹೋರಾಟ ಹಿಂಗೆ ಇಟ್ಟಿದ್ದೆವು. ನಾಳೆ 21 ತಾರೀಕಿಗೆ ಈ ಬರ್ತಕ್ಕಂಥ 21ನೇ ತಾರೀಕು ಇಡೀ ಬೀದರ್ ಜಿಲ್ಲೆ ಎಲ್ಲ ಕಡೆ ಹಳ್ಳಿಯಲ್ಲಿ ಮೇನ್ ಏನು ರಸ್ತೆ ಇರ್ತಾವ ಆ ರಸ್ತೆ ಮೇಲೆ ಗಾಡಿ ಬಂಡಿ ದನ ಎತ್ತುಗಳು ಎಲ್ಲ ತಗೊಂಡು ಹೋರಾಟ ಮಾಡ್ತೇವಂತ ಈ ಮಾಧ್ಯಮ ಮುಖಾಂತರ ನಾನು ಹೇಳ್ತಿದ್ದೇನೆ. ಈ ನಮ್ಮ ಜಿಲ್ಲೆ ಕಾರ್ಖಾನೆಗಳೇನವಲ್ಲ ಅವ್ರಿಗೊಂದು ಆದತ್ತು ಬಿದ್ದದು. ಏನಂದ್ರೆ ಎಷ್ಟು ಈ ಜಿಲ್ಲೆ ರೈತರು ಎಷ್ಟು ಕೊಟ್ಟರು ಭೀ ತಗೋತಾರ ಅಂಥೇಳಿ ಮೊದಲು ಹಾಗೆ ಆಗ್ಯದ. ಯಾಕಂದ್ರೆ ಇಡೀ ದೇಶದಾಗೆ ನಾವು ಕಡಿಮೆ ತಗೊಂಡಿನವ್ರು ಇದ್ದೆವು. ಈಗ ಏನು ಪ್ರಭು ಚವ್ಹಾಣ್ ಅವರು ಉಸ್ತುವಾರಿ ಮಂತ್ರಿ ಇದ್ದಾಗ 2,400 ರೂಪಾಯಿ ಡಿಕ್ಲೇರ್ ಆಗ್ತದ. ಆವಾಗ NSSಗೆ ಕಾರ್ಖಾನೆ ಅಧ್ಯಕ್ಷರಾದಂಥ DK ಸಿದ್ದರಾಮ ಅವರು FRP ಪ್ರಕಾರ 1,950 ಆಯ್ತದ ಅಂತ ಕಸಿ ಹಾಕಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅದರ ಪ್ರಕಾರ ಎಲ್ಲ ಕಾರ್ಖಾನೆದವರು ಅದೇ ಪ್ರಕಾರ 1,950 ಕೊಡ್ತಾರೆ. ಅಂದ್ರೆ ಪ್ರತಿ 1 ಟನ್ನಿಗೆ 450 ರೂಪಾಯಿ ಕಡಿಮೆ ಕೊಡ್ತಾರೆ. 100 ಟನ್ ಯಾರು ರೈತಂದು ಆಯ್ತದ ಅಂದ್ರೆ 45,000 ಅವನಿಗೆ ಘಾಟ ಆಯ್ತದ.
1000 ಟನ್ ಯಾವ ರೈತಂದು ಆಯ್ತದಂದ್ರೆ 4.5 लाख ರೂಪಾಯಿ ಘಾಟ ನಾವು ತಾಳಿಂದ ಹೊಡ್ತೇವೆ. ಈಗ ನಾವು ತಾಳೋರಿಲ್ಲ, ಈಗ ನಾವು ಹೆಚ್ಚಿಗೆ ಭೀ ಕೇಳ್ತಾ ಇಲ್ಲ. ಇಡೀ ಬೇರೆ ಬೇರೆ ನಮ್ಮ ರಾಜ್ಯದಾಗ ಬೇರೆ ಬೇರೆ ಜಿಲ್ಲೆದಾಗ ಏನು ರೇಟ್ ಕೊಟ್ಟಾರೋ ಅಷ್ಟು ರೇಟ್ ತೊಗೊಂಡೇ ತೀರ್ತೇವೆ ಅಂತ ಕಸಿ ಕಾರ್ಖಾನೆದವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾನು.